ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಕಣ್ಣುಗಳನ್ನು ಒತ್ತಡಗಳಿಂದ ಹಾಳಾಗುವುದನ್ನು ತಡೆಯುವ ಶಕ್ತಿ ಯಾವುದರಲ್ಲಿದೆ? ಆಪ್ಷನ್ಸ್: ಎ ಮೀನು, ಬಿ ಕ್ಯಾಪ್ಸಿಕಮ್, ಸಿ ಪಪ್ಪಾಯಿ, ಡಿ ಬೆಂಡೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾಪ್ಸಿಕಮ್. ಇದರಲ್ಲಿ ವಿಟಮಿನ್ ಎ, ಕ್ಯಾರೋಟಿನಾಯ್ಡ್, ಲ್ಯೂಟೆನ್ ಇರುವುದರಿಂದ ಇವುಗಳು ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕಣ್ಣುಗಳನ್ನು ಆಕ್ಸಿಡೇಟಿವ್ ಒತ್ತಡದಿಂದ ಹಾಳಾಗುವುದನ್ನು ಇವು ತಡೆಯುತ್ತವೆ. ಆಗಾಗ ಕ್ಯಾಪ್ಸಿಕಮ್ ತಿನ್ನುವುದರಿಂದ ಕಣ್ಣುಗಳಿಗೆ ಬಹಳ ಒಳ್ಳೆಯದು. ಕ್ಯಾಪ್ಸಿಕಮ್ ಯಾವುದೇ ಬಣ್ಣದ್ದಾಗಿರಲಿ ಅದರಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ ಮತ್ತು ವಿಟಮಿನ್ ಇ ಅಪಾರವಾಗಿರುತ್ತದೆ. ಇದು ಕಣ್ಣುಗಳಿಗೆ ಉಂಟಾಗುವ ತೊಂದರೆಯನ್ನು ತಡೆಯುತ್ತದೆ. ಕ್ಯಾಪ್ಸಿಕಮ್ನಲ್ಲಿ ನಮ್ಮ ಕಣ್ಣಿನ ಮೇಲೆ ಬೀಳುವಂತಹ ನೀಲಿ ಬಣ್ಣದಿಂದ ರಕ್ಷಣೆ ಮಾಡುವ ಗುಣವಿದೆ. ಹೀಗಾಗಿ ಆಹಾರ ಪದ್ಧತಿಯಲ್ಲಿ ಕ್ಯಾಪ್ಸಿಕಮ್ ಸೇರಿಸಿಕೊಂಡು ಸೇವಿಸುವುದು ಕಣ್ಣುಗಳಿಗೆ ಸಹಾಯಕಾರಿ ಮತ್ತು ಇದು ನಮ್ಮ ಕಣ್ಣುಗಳ ದೃಷ್ಟಿಯನ್ನು ಹೆಚ್ಚಿಸುತ್ತದೆ ಮತ್ತು ಮುಂದಿನ ದಿನಗಳಲ್ಲಿ ಕಣ್ಣುಗಳು ಮಂಜಾಗುವುದು ಅಥವಾ ಕುರುಡಾಗುವುದನ್ನು ತಡೆಯುತ್ತದೆ. ಎರಡನೇ ಪ್ರಶ್ನೆ, ಯಾವ ಸಮಸ್ಯೆಗಳು ಕಾಣಿಸಿಕೊಂಡರೆ ನಿಮ್ಮ ದೇಹದಲ್ಲಿ ವಿಟಮಿನ್ ಡಿ ಕೊರತೆಯಾಗಿದೆ ಎಂಬುದನ್ನು ಸೂಚಿಸುತ್ತದೆ? ಆಪ್ಷನ್ಸ್: ಎ ಮೂಳೆಗಳ ನೋವು, ಬಿ ಸ್ನಾಯು ಸೆಳೆತ, ಸಿ ಮನಸ್ಥಿತಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನಿಮ್ಮ ದೇಹದಲ್ಲಿ ವಿಟಮಿನ್ ಡಿ ಕೊರತೆ ಇದ್ದರೆ ಅದು ಕ್ಯಾಲ್ಸಿಯಂ ಹೀರಿಕೊಳ್ಳುವಿಕೆಯ ಮೇಲೆ ಪರಿಣಾಮ ಬೀರುತ್ತದೆ. ಇದು ನಿಮ್ಮ ಮೂಳೆಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಮೂಳೆಗಳಲ್ಲಿ ನೋವನ್ನು ಉಂಟುಮಾಡುತ್ತದೆ. ವಿಟಮಿನ್ ಡಿ ಕೊರತೆಯು ಸ್ನಾಯುವಿನ ಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತದೆ. ದೇಹದಲ್ಲಿ ಕ್ಯಾಲ್ಸಿಯಂ ಸರಿಯಾಗಿ ಹೀರಲ್ಪಡದ ಕಾರಣ ಇದು ಸಂಭವಿಸುತ್ತದೆ. ಇದು ಸ್ನಾಯುಗಳಲ್ಲಿ ದೌರ್ಬಲ್ಯ ಮತ್ತು ಸೆಳೆತವನ್ನು ಉಂಟುಮಾಡುತ್ತದೆ ಮತ್ತು ಇದು ಖಿನ್ನತೆ, ಆತಂಕ ಮತ್ತು ಕಿರಿಕಿರಿಯ ಅಪಾಯವನ್ನು ಹೆಚ್ಚಿಸುತ್ತದೆ. ವಿಟಮಿನ್ ಡಿ ಸೆರೋಟೋನಿನ್ ಉತ್ಪಾದನೆಗೆ ಸಂಬಂಧಿಸಿದೆ. ಅದರ ಜೊತೆಗೆ ಅದರ ಕೊರತೆಯ ಸಮಯದಲ್ಲಿ ಖಿನ್ನತೆ ಮತ್ತು ಇತರ ಮನಸ್ಥಿತಿ ಅಸ್ವಸ್ಥತೆಗಳು ಸಂಭವಿಸಬಹುದು. ಮೂರನೇ ಪ್ರಶ್ನೆ, ವಿಶ್ವದಲ್ಲಿಯೇ ಅತ್ಯುತ್ತಮ ವಿಮಾನ ನಿಲ್ದಾಣಗಳಲ್ಲಿ ಮೊದಲನೆಯ ಸ್ಥಾನವನ್ನು ಪಡೆದಿರುವ ವಿಮಾನ ನಿಲ್ದಾಣ ಯಾವ ದೇಶದಲ್ಲಿದೆ? ಆಪ್ಷನ್ಸ್: ಎ ಅಮೆರಿಕ, ಬಿ ಸಿಂಗಪುರ್, ಸಿ ರಷ್ಯಾ, ಡಿ ಜರ್ಮನಿ. ಸರಿಯಾದ ಉತ್ತರ ಆಪ್ಷನ್ ಬಿ ಸಿಂಗಪುರ್. ಸಿಂಗಪುರದ ಚಾಂಗಿ ವಿಮಾನ ನಿಲ್ದಾಣವು ಅತ್ಯುತ್ತಮ ವಿಮಾನ ನಿಲ್ದಾಣಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡೆದಿದೆ. ಸತತ 12ನೇ ಬಾರಿಗೆ ವಿಶ್ವದ ಅತ್ಯುತ್ತಮ ವಿಮಾನ ನಿಲ್ದಾಣ ಎಂದು ಹೆಸರು ಪಡೆದಿದೆ. ಕತಾರ್ನ ದೋಹಾದಲ್ಲಿರುವ ಹಮ್ಮದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು 2ನೇ ರ್ಯಾಂಕಿಂಗ್ ಸಾಧಿಸಿದೆ ಮತ್ತು ಸತತ 2ನೇ ವರ್ಷ ವಿಶ್ವದ 2ನೇ ಅತ್ಯುತ್ತಮ ವಿಮಾನ ನಿಲ್ದಾಣವೆಂದು ಗುರುತಿಸಲ್ಪಟ್ಟಿದೆ. ಟೋಕಿಯೋದ ಹನೇಡಾ ವಿಮಾನ ನಿಲ್ದಾಣವು 3ನೇ ಸ್ಥಾನದಲ್ಲಿದೆ ಮತ್ತು ಸಿಯೋಲ್ನ ಇಂಚಿಯಾನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು 4ನೇ ಸ್ಥಾನದಲ್ಲಿದೆ. ನಾಲ್ಕನೇ ಪ್ರಶ್ನೆ, ಕಳಪೆ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯಿಂದಾಗಿ ಕರುಳಿನಲ್ಲಿ ಯಾವ ಸೋಂಕು ಸಂಭವಿಸುತ್ತದೆ? ಆಪ್ಷನ್ಸ್: ಎ ಬ್ಯಾಕ್ಟೀರಿಯಾ, ಬಿ ವೈರಲ್, ಸಿ ಆಹಾರ ವಿಷ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕಳಪೆ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯಿಂದಾಗಿ ಕರುಳಿನಲ್ಲಿ ಅನೇಕ ರೀತಿಯ ಸೋಂಕುಗಳು ಸಂಭವಿಸಬಹುದು. ಬ್ಯಾಕ್ಟೀರಿಯಾದ ಸೋಂಕುಗಳು ಸಾಲ್ಮೊನೆಲ್ಲಾ ಮತ್ತು ಕ್ಯಾಂಪಿಲೋಬ್ಯಾಕ್ಟರ್ನಂತಹ ಬ್ಯಾಕ್ಟೀರಿಯಾಗಳಿಂದ ಉಂಟಾಗುತ್ತದೆ. ವೈರಲ್ ಸೋಂಕುಗಳಾದ ರೋಟವೈರಸ್ ಮತ್ತು ನೋರೋವೈರಸ್ನಂತಹ ವೈರಸ್ಗಳಿಂದ ಉಂಟಾಗುತ್ತದೆ. ಆಹಾರ ವಿಷ ಕಲುಷಿತ ಅಥವಾ ಹಾಳಾದ ಆಹಾರವನ್ನು ಸೇವಿಸುವುದರಿಂದ ಉಂಟಾಗುತ್ತದೆ. ಇನ್ನು ಕೊನೆಯದಾಗಿ ಪರಾವಲಂಬಿ ಸೋಂಕುಗಳು ಕಳಪೆ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯಿಂದ ಕರುಳಿನಲ್ಲಿ ಉಂಟಾಗಬಹುದು. ಐದನೇ ಪ್ರಶ್ನೆ, ಯಾವುದರ ಕೊರತೆಯಿಂದಾಗಿ ತಲೆ ಕೂದಲು ಬಿಳಿಯಾಗುತ್ತದೆ? ಆಪ್ಷನ್ಸ್: ಎ ವಿಟಮಿನ್ಸ್, ಬಿ ಪ್ರೋಟೀನ್ಸ್, ಸಿ ಪ್ಲಾಸ್ಮಾ, ಡಿ ಮೆಲನಿನ್. ಸರಿಯಾದ ಉತ್ತರ ಆಪ್ಷನ್ ಡಿ ಮೆಲನಿನ್. ಎಲ್ಲ ಕಪ್ಪು ಕೂದಲಿನ ನಡುವೆ ಒಂದು ಬಿಳಿ ಕೂದಲು ಇದ್ದರೂ ಅವು ನೆತ್ತಿಯ ಮೇಲೆ ಹೆಚ್ಚು ಗಮನ ಸೆಳೆಯುತ್ತವೆ ಮತ್ತು ಭಾಸವಾಗುತ್ತದೆ. ಕೋಶಕವು ಕಡಿಮೆ ಮೆಲನಿನ್ ಅನ್ನು ಉತ್ಪಾದಿಸಿದಾಗ ಅದು ಕಡಿಮೆ ಮೇದೋಗ್ರಂಥಿಗಳ ಸ್ರಾವವನ್ನು ಉತ್ಪಾದಿಸುತ್ತದೆ. ಆದ್ದರಿಂದ ಬಿಳಿ ಕೂದಲು ನಿಮ್ಮ ಉಳಿದ ವರ್ಣದ್ರವ್ಯದ ಎಳೆಗಳಿಂದ ವಿಭಿನ್ನ ವಿನ್ಯಾಸವನ್ನು ಹೊಂದಿರುತ್ತದೆ. ನೀವು ಕೂದಲನ್ನು ಕಿತ್ತ ಜಾಗದಲ್ಲಿ ಮತ್ತೆ ಬಿಳಿ ಕೂದಲು ಬೆಳೆಯಲಾರಂಭಿಸುತ್ತದೆ. ಅಲ್ಲದೆ ಆ ಕೂದಲು ಮೊದಲಿನ ಕೂದಲಿನಗಿಂತಲೂ ಒರಟಾಗಿ ದಪ್ಪವಾಗಿರುತ್ತದೆ. ಆರನೇ ಪ್ರಶ್ನೆ, ಯಾವುದನ್ನು ಚಿನ್ನದ ಮಸಾಲೆ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಮೆಂತ್ಯಕಾಳು, ಬಿ ಏಲಕ್ಕಿ, ಸಿ ಚಕ್ಕೆ, ಡಿ ಅರಿಶಿಣ.
ಸರಿಯಾದ ಉತ್ತರ ಆಪ್ಷನ್ ಡಿ ಅರಿಶಿಣ. ಅರಿಶಿಣವು ಹೃದಯ ಮತ್ತು ಮೆದುಳಿಗೆ ಸಂಬಂಧಿಸಿದ ಸಂಭಾವ್ಯ ಆರೋಗ್ಯ ಪ್ರಯೋಜನಗಳೊಂದಿಗೆ ವ್ಯಾಪಕವಾಗಿ ಬಳಸಲಾಗುವ ಮಸಾಲೆಯಾಗಿದೆ. ಚಿನ್ನದ ಮಸಾಲೆ ಎಂದು ಕರೆಯಲ್ಪಡುವ ಅರಿಶಿಣವು ಏಷ್ಯನ್ ಪಾಕ ಪದ್ಧತಿಯಲ್ಲಿ ಜನಪ್ರಿಯವಾಗಿದೆ ಮತ್ತು ಸಾವಿರಾರು ವರ್ಷಗಳಿಂದ ಸಾಂಪ್ರದಾಯಿಕ ಭಾರತೀಯ ಔಷಧ ಅಥವಾ ಆಯುರ್ವೇದದ ಭಾಗವಾಗಿದೆ. ಅರಿಶಿಣದ ಹೆಚ್ಚಿನ ಆರೋಗ್ಯ ಗುಣಲಕ್ಷಣಗಳು ಕರ್ಕ್ಯುಮಿನ್ಗೆ ಕಾರಣವೆಂದು ಹೇಳಬಹುದು. ಇದು ಪ್ರಬಲವಾದ ಉತ್ಕರ್ಷಣ ನಿರೋಧಕ ಮತ್ತು ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿರುವ ಸಂಯುಕ್ತವಾಗಿದೆ. 7ನೇ ಪ್ರಶ್ನೆ, ಕೆಲವೊಮ್ಮೆ ನಮ್ಮ ತಲೆಗೆ ಬಿಡದ ಆಲೋಚನೆಗಳು ಬರಲು ಕಾರಣವೇನು? ಆಪ್ಷನ್ಸ್ ಎ ಆತ್ಮವಿಶ್ವಾಸ ಕೊರತೆ, ಬಿ ಕೆಟ್ಟ ನೆನಪುಗಳು, ಸಿ ಅತಿಯಾದ ಚಿಂತನೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನಾವೆಲ್ಲರೂ ಕೆಲವೊಮ್ಮೆ ನಕಾರಾತ್ಮಕ ಆಲೋಚನೆಗಳನ್ನು ಹೊಂದಿರುತ್ತೇವೆ. ಕೋಪ, ಭಯ, ಅವಮಾನ ಮತ್ತು ಇತರ ಅಹಿತಕರ ಭಾವನೆಗಳು ಉದ್ಭವಿಸಿದಾಗ ಮತ್ತು ನಂತರ ಮಾಯವಾಗುವುದು ಸಹಜ. ಇಂತಹ ಬೇಡದ ಆಲೋಚನೆಗಳಿಗೆ ಕಾರಣಗಳೆಂದರೆ ಅನಾರೋಗ್ಯಕರ ದೇಹ. ಅನಾರೋಗ್ಯಕರ ದೇಹವು ಅನಾರೋಗ್ಯಕರ ಮನಸ್ಸನ್ನು ಹುಟ್ಟುಹಾಕುತ್ತದೆ. ಆತ್ಮವಿಶ್ವಾಸದ ಕೊರತೆ, ಹಿಡಿದ ಅಥವಾ ಮಾಡಬೇಕಾದ ಕೆಲಸಗಳನ್ನು ಮಾಡಲು ನಿಮಗೆ ಬೇಕಾದ ಕೌಶಲ್ಯ ಇಲ್ಲ ಎನ್ನುವ ಯೋಚನೆ ನಿಮಗೆ ಕೆಟ್ಟ ಆಲೋಚನೆ ಬರಲು ಕಾರಣವಾಗುತ್ತದೆ. ಕೆಲವೊಂದು ಪರಿಸ್ಥಿತಿಗಳು ನಿಮ್ಮ ವಿರುದ್ಧ ಘಟಿಸಿ ಮತ್ತೊಮ್ಮೆ ನೀವು ನಿಮ್ಮ ದಾರಿಯನ್ನು ಬದಲಿಸಿದಾಗ ಅದೇ ಸನ್ನಿವೇಶವು ಮತ್ತೆ ಮರುಕಳಿಸಿದರೆ ಮತ್ತೊಮ್ಮೆ ನೀವು ಕೆಟ್ಟ ಆಲೋಚನೆಗಳನ್ನು ಹೊಂದುವ ಸಾಧ್ಯತೆ ಇರುತ್ತದೆ. ಈ ರೀತಿಯ ಮನಸ್ಥಿತಿಗಳು ನಿಮ್ಮ ತಲೆಗೆ ಬೇಡದ ಆಲೋಚನೆಗಳನ್ನು ತರಲು ಕಾರಣವಾಗುತ್ತವೆ. 8ನೇ ಪ್ರಶ್ನೆ, ಶೀತ ಋತುವಿನಲ್ಲಿ ಅವರೆಕಾಳನ್ನು ತಿನ್ನುವುದರಿಂದ ಯಾವ ಕಾಯಿಲೆಯನ್ನು ತಡೆಯುವ ಪ್ರಮುಖ ಪಾತ್ರ ವಹಿಸುತ್ತದೆ? ಆಪ್ಷನ್ಸ್ ಎ ಪಾರ್ಶ್ವವಾಯು, ಬಿ ಹೃದಯಾಘಾತ, ಸಿ ಶುಗರ್, ಡಿ ಬಿಪಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಅವರೆಕಾಳು ಉತ್ಕರ್ಷಣ ನಿರೋಧಕಗಳು ಬಲವಾದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ನಿರ್ವಹಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಅವರೆಕಾಳು ವಿಟಮಿನ್ ಸಿ ಮತ್ತು ಇ, ಬೀಟಾ ಕ್ಯಾರೋಟಿನ್, ಸತು, ಕಬ್ಬಿಣ ಮತ್ತು ಮ್ಯಾಂಗನೀಸ್ ಸೇರಿದಂತೆ ಇತರ ಅಗತ್ಯಗಳನ್ನು ಪೂರೈಸುತ್ತದೆ. ಅವರೆಕಾಳಿನಲ್ಲಿರುವ ಆಹಾರದ ಫೈಬರ್ ಜೀರ್ಣಕ್ರಿಯೆಯನ್ನು ನಿರ್ವಹಿಸಲು ಮತ್ತು ಗ್ಲೂಕೋಸ್ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಅಪಧಮನಿಗಳಲ್ಲಿ ಕೊಲೆಸ್ಟ್ರಾಲ್ ಸಂಗ್ರಹವನ್ನು ಕಡಿಮೆ ಮಾಡಲು ಇದು ಹೆಚ್ಚು ಸಹಾಯಕಾರಿಯಾಗಿದೆ. ಅವರೆಕಾಳಿನಲ್ಲಿರುವ ಫೈಬರ್ ಪಾರ್ಶ್ವವಾಯು ಮತ್ತು ಹೃದಯಾಘಾತವನ್ನು ತಡೆಯುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಅವರೆಕಾಳು ಕಬ್ಬಿಣಾಂಶಭರಿತ ಆಹಾರವಾಗಿದ್ದು ರಕ್ತಹೀನತೆ ಮತ್ತು ಅದರ ಪರಿಣಾಮಗಳಾದ ಹೊಟ್ಟೆ ಸಮಸ್ಯೆಗಳು, ದೀರ್ಘಕಾಲದ ಆಯಾಸ, ಅನಿಯಮಿತ ಹೃದಯ ಬಡಿತಗಳು ಮತ್ತು ಉಸಿರಾಟದ ತೊಂದರೆಗಳನ್ನು ತಡೆಯಲು ಸಹಾಯ ಮಾಡುತ್ತದೆ. ಕಬ್ಬಿಣದ ಕೊರತೆಯ ರಕ್ತಹೀನತೆಯ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಖನಿಜವು ಶಕ್ತಿಯ ಮಟ್ಟವನ್ನು ಹೆಚ್ಚಿಸುತ್ತದೆ, ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬೆಂಬಲಿಸುತ್ತದೆ ಮತ್ತು ಉತ್ತಮ ನಿದ್ರೆಯನ್ನು ಉತ್ತೇಜಿಸುತ್ತದೆ. 9ನೇ ಪ್ರಶ್ನೆ, ಸಂಜೆಯ ನಂತರ ಮರಗಿಡಗಳನ್ನು ಮುಟ್ಟಬಾರದು ಎನ್ನಲು ಕಾರಣವೇನು? ಆಪ್ಷನ್ಸ್ ಎ ವಿಶ್ರಾಂತಿ, ಬಿ ಅನಿಲ ಬಿಡುಗಡೆ, ಸಿ ಆಮ್ಲಜನಕ ಹೀರಿಕೊಳ್ಳುವಿಕೆ, ಡಿ ಬಾಡಿ ಹೋಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಹಿಂದೂ ಧರ್ಮದಲ್ಲಿ ಮರಗಳು ಮತ್ತು ಸಸ್ಯಗಳನ್ನು ಜೀವಂತ ಜೀವಿಗಳೆಂದು ಪರಿಗಣಿಸಲಾಗುತ್ತದೆ. ಮರಗಳು ಮತ್ತು ಸಸ್ಯಗಳು ಸಂಜೆಯ ನಂತರ ವಿಶ್ರಾಂತಿ ಪಡೆಯುತ್ತವೆ ಎನ್ನುವ ನಂಬಿಕೆ ಇದೆ. ಆದ್ದರಿಂದ ಈ ಸಮಯದಲ್ಲಿ ಮರಗಳನ್ನು ಸ್ಪರ್ಶಿಸುವುದು ಅಥವಾ ಎಲೆಗಳನ್ನು ಅಥವಾ ಹೂಗಳನ್ನು ಕೀಳುವುದರಿಂದ ಸಸ್ಯಗಳಿಗೆ ಮತ್ತು ಮರಗಳಿಗೆ ನಿದ್ರಿಸಲು ತೊಂದರೆಯಾಗಬಹುದು ಎಂದು ರಾತ್ರಿಯಲ್ಲಿ ಮರಗಳು ಮತ್ತು ಸಸ್ಯಗಳನ್ನು ಸ್ಪರ್ಶಿಸುವುದು ಅಥವಾ ಕೀಳುವುದನ್ನು ನಿಷೇಧಿಸಲಾಗಿದೆ. ಇನ್ನು ಸಂಜೆಯ ನಂತರ ಮರಗಿಡಗಳನ್ನು ಮುಟ್ಟಬಾರದು ಎಂಬುದಕ್ಕೆ ವೈಜ್ಞಾನಿಕ ಕಾರಣವನ್ನು ನೋಡುವುದಾದರೆ ಮರಗಳು ಮತ್ತು ಸಸ್ಯಗಳು ಸಂಜೆ ಇಂಗಾಲದ ಡೈಆಕ್ಸೈಡ್ ಅನ್ನು ಬಿಡುಗಡೆ ಮಾಡುತ್ತವೆ. ಆದ್ದರಿಂದ ರಾತ್ರಿಯಲ್ಲಿ ಮರಗಳು ಮತ್ತು ಗಿಡಗಳ ಬಳಿ ಮಲಗುವುದು, ಅವುಗಳನ್ನು ಮುಟ್ಟುವುದು ಅಥವಾ ಕೀಳುವುದು ಇತ್ಯಾದಿಗಳನ್ನು ನಿಷೇಧಿಸಲಾಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.